ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭವಿಷ್ಯ ಅಂದ ತಕ್ಷಣ ನಮಗೆ ನೆನಪಾಗೋದು ಕೋಡಿಮಠದ ಶ್ರೀಗಳ ಭವಿಷ್ಯ. ಇವರು ನುಡಿಯುವಂತಹ ಪ್ರತಿಯೊಂದು ನುಡಿಗಳು ಎಂದಿಗೂ ಕೂಡ ಚಾಚು ತಪ್ಪದೆ ಸತ್ಯವಾಗ್ತಾ ಬಂದಿವೆ. ಹೌದು, ಕೋಡಿ ಶ್ರೀಗಳು ಕಲಿಯುಗ ಕಾಲಜ್ಞಾನಿಗಳು ಮತ್ತೆ ಜಗತ್ ಸತ್ಯವನ್ನ ನುಡಿದಿದ್ದಾರೆ. ರಾಜಕೀಯ ತಿರುವು, ಭೂಕಂಪದ ಸುಳಿವು, ಮಾರಕ ರೋಗದ ಎಚ್ಚರಿಕೆ, ದೇಶ ವಿದೇಶಗಳಲ್ಲಾಗುವ ಒಳಿತು ಕೆಡುಕುಗಳ ಪ್ರಳಯಾಂತಕ ಭವಿಷ್ಯವಾಣಿಯೇ ಈ ಕೋಡಿಮಠದ ಶ್ರೀಗಳು ನುಡಿಯೋದರ ಮೂಲಕ ಮತ್ತೆ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ರಾಜಕೀಯ ನಾಯಕರ ಸಾವಿನಿಂದ ಹಿಡಿದು ದೇಶ ದೇಶಗಳ ಸರ್ವನಾಶದವರೆಗೂ ಕೋಡಿ ಶ್ರೀಗಳ ಭವಿಷ್ಯ ಸತ್ಯವಾಗಿದೆ. ಇಂತಹ ಮಹಾಕಾಲಜ್ಞಾನಿ ಕೋಡಿ ಶ್ರೀಗಳು ಮತ್ತೊಮ್ಮೆ ಒಳಿತು ಕೆಡುಕಿನ ಭವಿಷ್ಯ ಸ್ಫೋಟಿಸಿದ್ದಾರೆ. ಇನ್ನು 2025 ವರ್ಷದ ಭವಿಷ್ಯವಾಣಿಯನ್ನು ನುಡಿದಿದ್ರು ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ. ಅದು ಕೂಡ ಈಗ 2025 ಪ್ರವೇಶ ಮಾಡ್ತಾ ಇದ್ದಂತೆಯೇ ನಿಜವಾಗಿ ಬಿಟ್ಟಿದೆ. 2025ರಲ್ಲಿ ಒಂದು ದೇಶ ಸರ್ವನಾಶವಾಗತ್ತೆ ಅಂತ ಹೇಳಿದ್ದಾರೆ. 2025ರ ಆರಂಭದಲ್ಲೇ ಕಂಟಕಗಳು ಕಾಡಲಿವೆ ಅಂತ ಹೇಳಿದ್ದಾರೆ. ಅದರಂತೆ ಒಂದು ದೇಶ ಸರ್ವನಾಶವಾಗತ್ತೆ ಅಂತ ಹೇಳಿದ್ದಾರಲ್ಲ, ಆ ದೇಶ ಇರಾನ್, ಇರಾಕ್ ಆಗಿರಬಹುದು, ಅಥವಾ ಇಸ್ರೇಲ್ ಅಥವಾ ಉಕ್ರೇನ್ ಆಗಿರಬಹುದು. ಅದು ಯುದ್ಧಕ್ಕೆ ಸಂಬಂಧಿಸಿದ ಒಂದು ಭವಿಷ್ಯವಾಣಿಯಾಗಿದೆ. ಆದರೆ ಈಗ ಒಂದು ವಿಷಜಂತುವಿನ ಕಾಟ ಇದೆಯಂತ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದರಂತೆ ಕೊರೋನಾದ ನಂತರ ಈಗ HMPV ಚೀನಾದಿಂದ ಹೊಸ ವೈರಸ್ ಪ್ರಕರಣ ಈಗ ಭಾರತಕ್ಕೂ ಕೂಡ ಎಂಟ್ರಿ ಕೊಟ್ಟಿದೆ. ಇದರಿಂದಾಗಿ ಮತ್ತಷ್ಟು ಹೆಚ್ಚಿನ ಕಾಲ ಈ ವೈರಸ್ನ ಭೀತಿ ಎಲ್ಲರನ್ನ ಕಾಡ್ತಾಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಮತ್ತೆ ಮನುಷ್ಯ ಲಾಕ್ ಆಗ್ತಾನೆ ಎಂದಲೂ ಕೂಡ ಹೇಳಿದ್ರು. ಆ ಭವಿಷ್ಯ ಇನ್ನೇನು ನಿಜವಾಗತ್ತಾ? 2025ರಲ್ಲಿ ಮತ್ತೆ ಲಾಕ್ಡೌನ್, ಮಾಸ್ಕ್ ಧರಿಸೋದು, ಸ್ಯಾನಿಟೈಸರ್ ಯೂಸ್ ಮಾಡೋದು, ಮಿನಿ ಲಾಕ್ಡೌನ್, ಕರ್ಫ್ಯೂ ಇವೆಲ್ಲವೂ ಕೂಡ ಮತ್ತೆ ಮರುಕಳಿಸೋ ಸಾಧ್ಯತೆ ಇದೆ. ಈ ಗ್ರಂಥಗಳು ಜ್ಯೋತಿಷ್ಯ, ಆಧ್ಯಾತ್ಮಿಕ ಚಿಂತನೆ, ಸಾಮಾಜಿಕ ಬದಲಾವಣೆ ಮತ್ತು ಭವಿಷ್ಯದಲ್ಲಿ ಘಟಿಸುವ ಆಗು ಹೋಗುಗಳ ಬಗ್ಗೆ, ಕೆಡುಕು ಒಳಿತಿನ ಬಗ್ಗೆ ಬರೆದಿಟ್ಟಿದ್ದಾರೆ. ಅದೇ ತಾಳೆಗರಿಯಲ್ಲಿ ಬರೆದಿಟ್ಟಂತಹ ಕೆಲವೊಂದಿಷ್ಟು ಕಾಲಜ್ಞಾನ ಭವಿಷ್ಯವಾಣಿಗಳು ಈಗ ನಿಜವಾಗ್ತಾ ಇದ್ದಾವೆ. ಕಳೆದ ತಿಂಗಳಷ್ಟೇ ಕೋಡಿ ಶ್ರೀಗಳು ಕರ್ನಾಟಕದಲ್ಲಿ ಮೇಘಸ್ಫೋಟ ಸಂಭವಿಸುತ್ತೆ ಅಂತ ಹೇಳಿದ್ರು. ಅದರಂತೆ ಈಗ ಕರ್ನಾಟಕದಲ್ಲಿ, ಅದರಲ್ಲೂ ರಾಜಧಾನಿಯಲ್ಲಿ ಮೇಘಸ್ಫೋಟ ಸಂಭವಿಸಿ ಮಳೆ ವಾತಾವರಣ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಮಳೆ ನಿಂತಿಲ್ಲ, ಮಳೆಯ ಅವಘಡಗಳು ಹೆಚ್ಚಾಗಲಿವೆ, ಗುಡ್ಡಗಳು ಕುಸಿಯಲಿವೆ ಅನ್ನುವ ಭವಿಷ್ಯವಾಣಿಯನ್ನ ಕೋಡಿ ಶ್ರೀಗಳು ನುಡಿದಿದ್ರು. ರಾಜ್ಯದಲ್ಲಿ ಮುಂಗಾರು ಮಾರುತಗಳು ಬಹಳ ಬೇಗವೇ ಎಂಟ್ರಿ ಕೊಡಲಿದ್ದು, ಇದು ಮುಂದಿನ ಆಗುಹೋಗುಗಳ ಬಗ್ಗೆ ಮತ್ತು ಜಲಸ್ಫೋಟದ ಬಗ್ಗೆ ಮುನ್ಸೂಚನೆಯನ್ನ ನೀಡಿದ್ರು ಕೋಡಿ ಶ್ರೀಗಳು. ಅದರಂತೆ ಈಗ ತಾಳೆಗರಿ ಆಧಾರವಾಗಿ ಕೋಡಿ ಶ್ರೀಗಳು ನುಡಿಯುವ ಭವಿಷ್ಯಕ್ಕೂ ರಾಜ್ಯದಲ್ಲಿ ರಾಜಕೀಯ ಮತ್ತು ನೈಸರ್ಗಿಕವಾಗಿ ನುಡಿಯುತ್ತಿರುವ ಬೆಳವಣಿಗೆಗಳು ಒಂದಕ್ಕೊಂದು ತಾಳೆಯಾಗ್ತಾ ಇದ್ದಾವೆ. ಮುಖ್ಯಮಂತ್ರಿಗಳ ವಿಚಾರದಲ್ಲೂ ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ರು. ಹೌದು, ಕೆಲ ವಾರಗಳ ಹಿಂದಷ್ಟೇ ಬೆಳಗಾವಿಯಲ್ಲಿ ಮಾತನಾಡಿದ್ದ ಕೋಡಿ ಶ್ರೀಗಳು ಮಹಿಳೆಯೊಬ್ಬರು ರಾಜ್ಯದ ಮುಖ್ಯಮಂತ್ರಿಯಾಗ್ತಾರೆ ಅಂತ ಹೇಳಿದ್ರು. ಶ್ರೀಗಳ ಹೇಳಿಕೆ ಬಹಿರಂಗವಾಗ್ತಾ ಇದ್ದಂತೆ ಕೆಲವೊಂದಿಷ್ಟು ಬದಲಾವಣೆಗಳು ರಾಜ್ಯ ರಾಜಕೀಯದಲ್ಲಿ ಆಗಿದ್ವು. ಇದರ ಹಿಂದೆ ಕೋಡಿ ಶ್ರೀಗಳು ರಾಜ್ಯದಲ್ಲಿ ಮಳೆ ನಿಂತಿಲ್ಲ, ಮಳೆ ಅವಘಡಗಳು ಹೆಚ್ಚಾಗಲಿವೆ, ಗುಡ್ಡ ಕುಸಿಯಲಿವೆ, ಮಳೆ ಸ್ಫೋಟವಾಗಲಿದೆ, ಅಂದರೆ ಮಳೆಯ ಸುನಾಮಿ ಆಗಲಿದೆ, ಜೊತೆಗೆ ಸಾವಿನ ಸುನಾಮಿ ಆಗಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ರು. ಕಳೆದ 3 ದಿನಗಳಿಂದ ರಾಜ್ಯಾದ್ಯಂತ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾಗಿದೆ. ಅದರಂತೆ ಕೋಡಿಮಠದ ಶ್ರೀಗಳು ದೇಶದಲ್ಲಿ ಯುದ್ಧದ ಭೀತಿ ಮತ್ತು ರಾಜಕೀಯ ಬದಲಾವಣೆಗಳ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ರು. ಹಿಮಾಲಯದಲ್ಲಿ ಸುನಾಮಿ ಸಂಭವಿಸಿ ದೆಹಲಿಗೆ ತಲುಪುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ನೀಡಿದ್ರು. ಪ್ರಮುಖ ನಾಯಕನಿಗೆ ಅಪಾಯ ಕಾದಿದೆ ಅಂತ ಅವರು ಹೇಳಿದ್ರು. ಇದು ಆತಂಕ ಮೂಡಿಸಿತ್ತು. ಈಗ ಕೋಡಿ ಶ್ರೀಗಳು ನುಡಿದಂತೆ ದೇಶದಲ್ಲಿ ಯುದ್ಧದ ಕಾರ್ಮೋಡ ಕವಿದಿತ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭಾರೀ ಯುದ್ಧದ ಕಾರ್ಮೋಡ ಕವಿದಿತ್ತು. ಅದು ಕೂಡ ಈಗ ಸರಿದಿದೆ, ಅದು ಕೂಡ ನಿಜವಾಗಿದೆ. ಇನ್ನು ಹಿಮಾಲಯದಲ್ಲಿ ಸುನಾಮಿ ಸಂಭವಿಸಲಿದೆ, ಜೊತೆಗೆ ಭೂಕಂಪ ಸಂಭವಿಸಲಿದೆ ಅಂತ ಹೇಳಿದ್ರು. ಅದರಂತೆ ಕೋಡಿ ಶ್ರೀಗಳು ಯಾವಾಗ ಈ ಭವಿಷ್ಯವಾಣಿಯನ್ನು ನುಡಿತಾರೋ ಆ ಸಂದರ್ಭದಲ್ಲಿ ದೇಶದ ಕೆಲವು ಭಾಗಗಳಲ್ಲಿ ಭೂಕಂಪದ ಸುದ್ದಿಗಳು ಸ್ಫೋಟವಾಗೋದಕ್ಕೆ ಶುರುವಾಯಿತು. ಆದ್ರೀಗ ಮತ್ತೊಂದು ಕೋಡಿ ಶ್ರೀಗಳ ಭವಿಷ್ಯವಾಣಿ ನಿಜವಾಗಿದೆ, ಅದುವೇ ಮಳೆ ಸುನಾಮಿ. ಹೌದು, ಈ ವರ್ಷ ವಾಯು ಸುನಾಮಿ, ಜಲ ಸುನಾಮಿ, ಭೂ ಸುನಾಮಿ, ಅಗ್ನಿ ಸುನಾಮಿ ಉಂಟಾಗಲಿದೆ. ಹಿಮಾಲಯ ಗೌರಿಶಂಕರ ಶಿಖರ ಶಿವ ಎಂದೀತು. ಹಿಮಾಲಯದಲ್ಲಿ ಸುನಾಮಿಯಾದೀತು, ಅಲ್ಲಿಂದ ಬಂದು ದಿಲ್ಲಿಗೆ ತಲುಪತ್ತೆ. ಹಿಮಾಲಯ ಸುನಾಮಿಯಿಂದ ಡೆಲ್ಲಿಗೆ ಅಪಾಯವಿದೆ, ಉತ್ತರದ ರಾಷ್ಟ್ರಗಳಿಗೆ ಅಪಾಯ ಇದೆ, ಜಲಬಾಧೆ ಇದೆ ಅಂತ ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ರು. ಆದ್ರೀಗ ಮಳೆ ಸುನಾಮಿ ಸ್ಫೋಟವಾದಂತೆ ಕಾಣಿಸ್ತಾ ಇದೆ. ಮಳೆ ಸುನಾಮಿ ಎದ್ದು ಬೆಂಗಳೂರು ಸೇರಿದಂತೆ ದಕ್ಷಿಣದ ರಾಜ್ಯಗಳಲ್ಲಿ ಭಾರೀ ಪ್ರಮಾಣ
ಪ್ರಮಾಣದಲ್ಲಿ ಮಳೆ ಸುರಿತಾಗಿದೆ. ಇನ್ನು ದೊಡ್ಡ ಕಾಯಿಲೆ ಬರುತ್ತೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ರು ಆ ಭವಿಷ್ಯವಾಣಿಯೂ ಕೂಡ ನಿಜವಾಗಿದೆ. ಬಹುದೊಡ್ಡ ಅಪಾಯ ಇದೆ. ಈ ವರ್ಷ ಮತಾಂಧತೆ ಹೆಚ್ಚಾಗಲಿದೆ. ಅದರಿಂದ ಒಂದು ದೊಡ್ಡ ಕಾಯಿಲೆ ಬರುತ್ತೆ. 5 ವರ್ಷ ಇರುತ್ತೆ. ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂತ ಸ್ವಾಮೀಜಿಗಳು ಹೇಳಿದ್ರು. ಅದರಂತೆ ಈಗ ಕೊರೋನಾ ಮತ್ತೆ ವಿಸ್ಫೋಟಗೊಂಡಿದೆ. 2020ರಲ್ಲಿ ಇಡೀ ಜಗತ್ತೇ ತಲ್ಲಣಗೊಳಿಸಿದ್ದಂತಹ ಕೋವಿಡ್ ಕಾಯಿಲೆ ಈಗ ಮತ್ತೆ ಚೀನಾದಲ್ಲಿ ಕಾಣಿಸಿಕೊಂಡಿದೆ ಅಂತ ವರದಿಯಾಗಿದೆ. ಕೇವಲ ಚೀನಾ ಮಾತ್ರವಲ್ಲದೆ ದಕ್ಷಿಣ ಏಷ್ಯಾದ ರಾಷ್ಟ್ರವಾಗಿರೋ ಸಿಂಗಾಪುರದಲ್ಲೂ ಕೂಡ ಕೋವಿಡ್ ಸೋಂಕುಗಳು ಹೆಚ್ಚಾಗಿವೆ ಎನ್ನೋ ವರದಿಯಾಗ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಂಗಾಪುರದ ಆರೋಗ್ಯ ಅಧಿಕಾರಿಗಳು ಏಷ್ಯಾದೆಲ್ಲೆಡೆ ಕೋವಿಡ್-19 ಹೊಸ ಅಲೆ ಪಸರಿಸುವ ಸಂಭವವಿದೆ, ಎಚ್ಚರದಿಂದ ಇರಿ, ಎಲ್ಲರೂ ಕೂಡ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕಿ ಅಂತ ಸಿಂಗಾಪುರ್ ಸರ್ಕಾರ ಎಚ್ಚರಿಕೆಯನ್ನ ನೀಡಿದೆ. ಇನ್ನು ಕೋವಿಡ್ ಹೆಚ್ಚಳವು ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡ್ತಾ ಇರುವುದರ ಸೂಚನೆ ಸಿಗಬಹುದು. ಲಸಿಕೆ ಹಾಕಿಕೊಳ್ಳದೆ ಇರುವವರು ಲಸಿಕೆ ಹಾಕಿಕೊಂಡು ತಮ್ಮ ಜೀವ ಉಳಿಸಿಕೊಳ್ಳಿ ಅಂತ ಸಿಂಗಾಪುರ್ನ ಅಧಿಕಾರಿಗಳು ಮಾಹಿತಿ ಪ್ರಕಟ ಮಾಡಿದ್ದಾರೆ. ಇನ್ನು ಚೀನಾದ ಹಾಂಗ್ಕಾಂಗ್ ಪ್ರದೇಶದಲ್ಲೂ ಕೂಡ ಕೋವಿಡ್-19 ಪ್ರಕರಣಗಳು ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಳವಾಗ್ತಿದ್ದಾವೆ ಅಂತ ಹೇಳಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಕೋವಿಡ್ ಪ್ರಕರಣಗಳ ಸಂಖ್ಯೆ ಉತ್ತುಂಗಕ್ಕೇರಲಿದೆ ಅಂತ ಹೇಳಿದ್ದಾರೆ. ಮೇ ತಿಂಗಳಲ್ಲಿ ಅತಿ ಗಂಭೀರ ಪ್ರಕರಣಗಳು ದಾಖಲಾಗಿವೆ. ಸಾವಿನ ಸಂಖ್ಯೆ ಗರಿಷ್ಠ ಪ್ರಮಾಣಕ್ಕೆ ತಲುಪಿವೆ ಅಂತ ಹೇಳಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು ತಮ್ಮ ಕಾಲಜ್ಞಾನದಲ್ಲಿ ತಿರುಮಲ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡದೆ 4 ದಿನಗಳವರೆಗೆ ಮುಚ್ಚಿಬಿಡುತ್ತಾರೆ ಅಂತ ಹೇಳಿದ್ದಾರೆ. ತಿರುಮಲ ದೇವಸ್ಥಾನಕ್ಕೆ ಹೋಗುವ ಎಲ್ಲಾ ದಾರಿಗಳು ಕೂಡ ಬಂದ್ ಆಗಿಬಿಡುತ್ತವೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ. ಅದರಂತೆ ಬಂಗಾಳ ಕೊಲ್ಲಿಯಲ್ಲಿ ಬಂದ ತೂಫಾನ್ನಿಂದಾಗಿ ತಿರುಮಲದಲ್ಲಿ ಅತಿಯಾಗಿ ಮಳೆ ಬಿದ್ದು ಅಲ್ಲಿನ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲವಾಗಿ ದಾರಿಗಳೆಲ್ಲವೂ ಕೆಟ್ಟು ಹೋಗಿಬಿಟ್ಟಿದ್ವು. ಈ ಪ್ರವಾಹದಿಂದ ತಿರುಮಲದಲ್ಲಿ 4 ಕೋಟಿ ರೂಪಾಯಿಯಷ್ಟು ಹಾನಿ ಆಗಿದೆ. ಇನ್ನು ವ್ಯಭಿಚಾರದಿಂದ ಬಹಳಷ್ಟು ಜನ ಭಯಂಕರವಾದ ರೋಗಗಳನ್ನು ಅನುಭವಿಸ್ತಾರೆ ಅಂತ ಹೇಳಿದ್ರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು. ಇದು ಕೂಡ ನಿಜ ಆಗಿದೆಯಲ್ವಾ? ಪ್ರಪಂಚವನ್ನೇ ಭಯಪಡಿಸ್ತಾ ಇರುವಂತಹ ಏಡ್ಸ್ ಇಂದಿಗೂ ಕೂಡ ಮೆಡಿಸನ್ ಕಂಡುಹಿಡಿಯಲು ಆಗಿಲ್ಲ. ಅಂತಹ ರೋಗ ಬಂದು ಲಕ್ಷಾಂತರ ಜನ ಸಾಯ್ತಾಗಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ ಅಕ್ರಮ ಸಂಬಂಧಗಳಿಂದ ಕುಟುಂಬಗಳು ಒಡೆದು ಹೋಗುತ್ತೆ. ಅಷ್ಟೇ ಅಲ್ಲದೆ ಕೊಲೆಗಳಿಗೂ ಕೂಡ ದಾರಿ ಮಾಡಿಕೊಡತ್ತೆ ಅಂತ ಹೇಳಿದ್ರು. 6 ವರ್ಷದ ಹುಡುಗಿ ಪ್ರೆಗ್ನೆಂಟ್ ಆಗ್ತಾಳೆ ಅಂತ ಬರೆದಿಟ್ಟಿದ್ರು ಕಾಲಜ್ಞಾನಿಗಳು. ಕಾಲಜ್ಞಾನದಲ್ಲಿ ಹೇಳಿರುವ ಹಾಗೆಯೇ ಲೀನಾ ಎಂಬ ಚಿಕ್ಕ ಹುಡುಗಿ 6 ವರ್ಷದಲ್ಲಿ ಪ್ರೆಗ್ನೆಂಟ್ ಆಗಿ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ಳಂತೆ. ಸ್ತ್ರೀಯರು ಮಾನವನ್ನ ಮಾರ್ಕೊಂಡು ಬದುಕ್ತಾರೆ ಅಂತ ಹೇಳಿದ್ರು. ಕೆಲವರು ಹೊಟ್ಟೆಪಾಡಿಗಾಗಿ, ಇನ್ನು ಕೆಲವರು ಐಷಾರಾಮಿ ಜೀವನಕ್ಕಾಗಿ ಇದನ್ನೇ ವೃತ್ತಿಯಾಗಿ ಬದಲಾಯಿಸಿಕೊಳ್ತಾರೆ ಅಂತ ಕಾಲಜ್ಞಾನದಲ್ಲಿ ಬರೆದಿಡಲಾಗಿತ್ತು. ಕೆಲವರು ಪಟ್ಟಣಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸ್ತ್ರೀಯರು ಸೆಕ್ಸ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಭಾರತ ದೇಶದಲ್ಲೂ ಕೂಡ ಲಕ್ಷಾಂತರ ಸ್ತ್ರೀಯರು ಈ ವ್ಯಭಿಚಾರ ವೃತ್ತಿಯಲ್ಲಿ ಇದ್ದಾರೆ. ಇನ್ನು ಇದಿಷ್ಟೇ ಇಲ್ಲದೆ ಬಂಧನಗಳಿಗೆ ಬೆಲೆ ಕೊಡದೆ ಮನುಷ್ಯ ಜಂತು ಹುಳುವಿನಂತೆ ವರ್ತಿಸ್ತಾನೆ ಅಂತ ಹೇಳಿದ್ದಾರೆ. ಚಿಕ್ಕವರು ದೊಡ್ಡವರು ಎಂಬ ವ್ಯತ್ಯಾಸವನ್ನ ಮರೆತು, ನಮ್ಮವರು ಇತರರು ಎಂಬ ವಿಷಯವನ್ನ ಕೂಡ ಮರೆತು ನಾನು ನನ್ನದು ಎನ್ನುತ್ತಾ ಕಾಮದಿಂದ ರೊಚ್ಚಿಗೆಳುತ್ತಾರೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ. ಈ ಕಾಲದಲ್ಲಿ ಸ್ತ್ರೀಯರು ಮತ್ತು ಪುರುಷರು ಇವರಿಬ್ಬರಲ್ಲೂ ಕೂಡ ಕಾಮ ಪೀಡಿಸ್ತಾಗಿದೆ. ಇವರು ಹೇಳಿದ ಹಾಗೆ ಗಂಡ ಹೆಂಡತಿ ಎಂಬ ವಿಷಯವನ್ನ ಮರೆತು ಅಕ್ರಮ ಸಂಬಂಧಗಳನ್ನ ಇಟ್ಟುಕೊಂಡಿದ್ದಾರೆ. ಇನ್ನು ಮುಂದೊಂದು ದಿನ ಮುತ್ತಿನಷ್ಟು ಬಂಗಾರವೂ ಕೂಡ ಸಿಗೋದಿಲ್ಲ ಅಂತ ಕಾಲಜ್ಞಾನದಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಅದರಂತೆ ಬಂಗಾರದ ರೇಟ್ ಏರುತ್ತಾನೆ ಇದೆ. ಇನ್ನು ಗೋದಾವರಿ ನದಿ 12 ದಿನಗಳವರೆಗೆ ಬತ್ತಿ ಹೋಗಿ ಮತ್ತೆ ಉಕ್ಕಿ ಹರಿಯತ್ತೆ. ನಾಯಿಗಳು ಕುದುರೆಗಳನ್ನ ಸಾಯಿಸುತ್ತವೆ. ಆ ಸಮಯದಲ್ಲಿ ಆಕಾಶದಿಂದ ಚುಕ್ಕಿಗಳು ಕೆಳಗೆ ಬೀಳತ್ವೆ. ಕೃಷ್ಣಾ ನದಿ ವಿಜಯವಾಡದಲ್ಲಿರುವ ಕನಕ ದುರ್ಗಮ್ಮ ಅವರ ಮುತ್ತನ್ನು ಮುಟ್ಟುತ್ತದೆ. ಜಲಪ್ರಳಯ ಅಥವಾ ಭೂಕಂಪ ಬಂದು ನಾಗಾರ್ಜುನ ಸಾಗರ ಡ್ಯಾಂ ಸೀಳಿ ಅತಿದೊಡ್ಡ ಅಪಾಯವನ್ನ ಉಂಟು ಮಾಡುತ್ತೆ. ಕೃಷ್ಣಾ ನದಿ ಮಧ್ಯದಲ್ಲಿ ಒಂದು ಬಂಗಾರದ ರಥ ಹುಟ್ಟತ್ತೆ. ಅದನ್ನ ನೋಡಿದವರಿಗೆ ಆ ಕಾಂತಿಯ ಕಾರಣದಿಂದಾಗಿ ಅವರ ನೋಟವನ್ನ ಕಳೆದುಕೊಳ್ತಾರೆ, ಅಂದ್ರೆ ಕುರುಡರಾಗ್ತಾರೆ ಅಂತ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಇದಿಷ್ಟೇ ಅಲ್ಲದೆ ಇಂದ್ರಶ್ರೇಣಿ ಪರ್ವತದ ಮೇಲೆ ಒಂದು ಮೊಸಳೆ ಬಂದು 8 ದಿನಗಳವರೆಗೆ ಇದ್ದು ಭ್ರಮರಾಂಬ ದೇವಸ್ಥಾನದೊಳಗೆ ನುಗ್ಗಿ ಕುರಿಯಂತೆ ಕೂಗಿ ಮಾಯವಾಗಿ ಬಿಡತ್ತೆ. ಅದೇ ರೀತಿ ಆದ್ವಾನಿಯಲ್ಲಿ ಕಪ್ಪೆ ಕೋಳಿಯಂತೆ ಕೂಗತ್ತಂತೆ. ಈ ರೀತಿ ಕೂಗಿದ್ರೆ ವಿಪತ್ತುಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗಿದೆ.
ಇನ್ನು ಶ್ರೀಶೈಲಕ್ಕೆ ದಕ್ಷಿಣ ದಿಕ್ಕಿನಲ್ಲಿರುವ ಬೆಟ್ಟಗಳಿಂದ ಕಲ್ಲುಗಳು ಉರುಳಿ ಬಿದ್ದು ಬಹಳಷ್ಟು ಜನ ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಾರಂತೆ. ಆ ಒಡೆದು ಹೋಗಿರುವಂತಹ ಕಲ್ಲಿನ ತುಂಡುಗಳು ಮತ್ತೆ ಆಕಾಶಕ್ಕೆ ಹಾರುತ್ತವೆ ಅಂತ ಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಇನ್ನು ನಮ್ಮ ಕರ್ನಾಟಕದ ಕಾಮಾಕ್ಷಿ ದೇವಾಲಯ ವಿಗ್ರಹದಿಂದ ರಕ್ತ ಸೋರತಂತೆ ಅಂತ ಬರೆದಿಟ್ಟಿದ್ದಾರೆ. ಕಲಿಯುಗದಲ್ಲಿ 597ನೇ ವರ್ಷದಲ್ಲಿ ಎಷ್ಟೋ ವಿಶೇಷತೆಗಳು ನಡೆಯಲಿವೆಯಂತೆ. ದಾಮ್ರನಾಮ ಸಂವತ್ಸರದಲ್ಲಿ ಅನೇಕ ಊರುಗಳಲ್ಲಿ ₹1 ಸೇರುವ ಅಕ್ಕಿಯನ್ನ ಮಾಡ್ತಾರಂತೆ. ಜನ ಕಿರಿಚಾಡಿ ಸಾಯ್ತಾರೆ ಅಂತ ಬರೆದಿಟ್ಟಿದ್ದಾರೆ. ಇದಿಷ್ಟೇ ಅಲ್ಲದೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಾನು ಯಾವಾಗ ಹುಟ್ಟಿ ಬರ್ತಾರೆ ಅನ್ನುವಂತಹದನ್ನು ಕೂಡ ಬರೆದಿಟ್ಟಿದ್ದಾರೆ. ನಾನು ಹುಟ್ಟುವ ಸಮಯದಲ್ಲಿ ನಕ್ಷತ್ರಗಳು ಭೂಮಿಯ ಮೇಲೆ ಬೀಳುತ್ತವೆ. 7 ಗ್ರಾಮಗಳಲ್ಲಿ 1 ಗ್ರಾಮ ಉಳಿದು ಹೋಗುತ್ತೆ. ಅಂದ್ರೆ ಪ್ರಾಣನಷ್ಟ ಪ್ರಮಾಣದಲ್ಲಿ ಹೆಚ್ಚಾಗತ್ತೆ. ಆ ಸಮಯದಲ್ಲಿ ಸಾವಿರಾರು ಹಸುಗಳು ಸಾಯುತ್ತವೆ. ಧೂಮಕೇತು ಎಂಬ ನಕ್ಷತ್ರ ಹುಟ್ಟಿಕೊಳ್ಳುತ್ತೆ. ಇನ್ನು ಬ್ರಹ್ಮೇಂದ್ರ ಸ್ವಾಮೀಜಿಯವರು ಅವರ ಜನ್ಮ ರಹಸ್ಯವನ್ನು ಕೂಡ ಹೇಳ್ತಾ 5000 ವರ್ಷಗಳ ನಂತರ ನಾನು ಶ್ರೀ ವೀರಭೋಗ ವಸಂತರಾಯ ಅವತಾರವಾಗಿ ಮತ್ತೆ ಹುಟ್ಟುತ್ತೇನೆ. ಈ ಘಟನೆ ನಡೆಯೋಕ್ಕೂ ಮುಂಚೆ ಅನೇಕ ವಿಪತ್ತುಗಳು ಮತ್ತು ದುರ್ಘಟನೆಗಳು ನಡೆಯುತ್ತವೆ ಅಂತ ಹೇಳಿದ್ದಾರೆ. ಈ ರೀತಿ ಭವಿಷ್ಯತ್ ಕಾಲದಲ್ಲಿ ನಡೆಯುವ ಘಟನೆಗಳನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ಊಹಿಸಿ ಬರೆದಿರುವ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಕಾಲಜ್ಞಾನದಲ್ಲಿ ಎಷ್ಟೋ ವಿಷಯಗಳು ಈಗಾಗಲೇ ನಡೆದಿವೆ. ಮುಂಬರೋ ದಿನಗಳು ಹೇಗಿರುತ್ತವೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಅದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಕಾಲದ ಜೊತೆ ನಾವೆಲ್ಲರೂ ತಪ್ಪದೇ ಮುಂದೆ ಸಾಗಲೇಬೇಕಾಗಿದೆ. ಇನ್ನು ಕಾಶಿಯಲ್ಲಿರುವ ದೇವಾಲಯ 40 ದಿನಗಳವರೆಗೆ ಶಿಥಿಲಾವಸ್ಥೆಯಲ್ಲಿ ಇರತ್ತೆ ಅಂತ ಹೇಳಿದ್ರು. ಅವರು ಹೇಳಿದಂತೆ 1910ರಿಂದ 1912ರ ಮಧ್ಯಕಾಲದಲ್ಲಿ ಗಂಗಾ ನದಿಯಲ್ಲಿ ಭಾರೀ ಪ್ರವಾಹ ಬಂದು ಆ ಜಾಗದಲ್ಲಿ ಕಾಲರ ವ್ಯಾಪಿಸಿತ್ತು. ಆ ಸಮಯದಲ್ಲಿ ಕಾಶಿ ಪುಣ್ಯ ಕ್ಷೇತ್ರವನ್ನ ಯಾವ ಭಕ್ತಾದಿಗಳಿಗೂ ಕೂಡ ದರ್ಶನ ಕೊಡೋದಕ್ಕೆ ಬಿಟ್ಟಿರಲಿಲ್ಲ. ಅದೇ ತರ ಈಗ ಆ ಒಂದು ಭವಿಷ್ಯವಾಣಿಯೂ ಕೂಡ ನಿಜವಾಗಿದೆ. ಇನ್ನು ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಕಾಲಜ್ಞಾನದಲ್ಲಿ ಒಂದು ಪದ್ಯದಲ್ಲಿ ತೆಲುಗು ಭಾಷೆಯಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಈಶಾನ್ಯ ದಿಕ್ಕಿನ ವಿಷಕಾರಿ ಪುಟ್ಟಿತೋ ಲಕ್ಷಲಾದಿ ಪ್ರಜೆಗಳು ಸಚ್ಚೇರಯ್ಯ. ಕೋರಂಕಿಯನ್ನು ಜಬ್ಬು ಕೋಟಿ ಮಂದಿಕಿ ತಗುಲಿ ಕೋಟಿಲಾಗ ತೂಗಿ ಸಚ್ಚರಯ್ಯ. ಅಂದ್ರೆ ಈಶಾನ್ಯ ದಿಕ್ಕಿನಿಂದ ಒಂದು ವಿಷ ಹುಟ್ಟಿಕೊಳ್ಳುತ್ತೆ. ಆ ವಿಷದಿಂದ ಲಕ್ಷಾಂತರ ಜನ ಸತ್ತು ಹೋಗ್ತಾರೆ. ಕೋರಂಕಿ ಎಂಬ ರೋಗ ಕೋಟ್ಯಾಂತರ ಜನರಿಗೆ ಬಂದು ಒಕ್ಕರಿಸತ್ತೆ. ಕೋಳಿಯಂತೆ ಸತ್ತು ಹೋಗ್ಬಿಡ್ತಾರೆ ಅಂತ ಹೇಳಿದ್ರು. ಸೊ ಈಗ ಚೀನಾದಲ್ಲಿ ಹುಟ್ಟಿದಂತಹ ಕೊರೋನಾ ವೈರಸ್ ಬಗ್ಗೆ ಅಂದಿನ ಕಾಲದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಊಹಿಸಿ ಬರೆದಿದ್ರು. ಕೋರಂಚಿ ಅಂತಂದ್ರೆ ಕೊರೋನಾ ಅಂತ ಈಗ ನಾವು ಅದನ್ನ ಊಹೆ ಮಾಡಿಕೊಳ್ಳಬಹುದು. ಇನ್ನು ಕಲಿಯುಗದ ಅಂತರ್ಗತದಲ್ಲಿ ವರ್ಣಾಶ್ರಮ ಧರ್ಮಗಳು ಹಾಳಾಗಿ ಹೋಗುತ್ತವೆ. ಬೆಂಡು ಮುಳುಗಿ ಗಂಡು ತೇಲುವುದು. ಎತ್ತುಗಳು ಇಲ್ಲದೆ ಬಂಡಿಗಳು ನಡೆಯುತ್ತವೆ. ಮಧುರೆ ಮೀನಾಕ್ಷಿ ಮನುಜರೊಂದಿಗೆ ಮಾತನಾಡ್ತಾಳೆ. ರಣಭಯಂಕರ ಮಳೆಯೂ ಸುರಿಯುತ್ತೆ. ಸುಳಿಗಾಳಿಯಿಂದ ಕೆಲವರು ಸಾಯ್ತಾರೆ. ತಂದೆ ಮಕ್ಕಳು ತಮ್ಮೊಳಗೆ ತಾವೇ ಕಲಹವನ್ನ ಉಂಟು ಮಾಡಿಕೊಳ್ತಾರೆ. ಕಳ್ಳತನ ರೋಗಗಳ ಉಪದ್ರವಗಳು ಹೆಚ್ಚಾಗತ್ತೆ. ಭೂಮಿ ರಕ್ತದಿಂದ ನೆನೆದು ಹೋಗತ್ತೆ. ವೆಂಕಟೇಶ್ವರನ ಸೊತ್ತಾದ ಆಭರಣಗಳನ್ನ ದೋಚಿಸ್ತಾರೆ. ಶೀತೋಷ್ಣ ಜ್ವರಗಳಿಂದ ಜನ ಸಾಯ್ತಾರೆ. ವೈಷ್ಣವ ದೇವಾಲಯದಲ್ಲಿ ರಕ್ತ ಹುಟ್ಟತ್ತೆ. ಉತ್ತಮ ಔಷಧಿಯೂ ಕೂಡ ಇಲ್ಲವಾಗತ್ತೆ. ಒಬ್ಬ ಮಹನೀಯನು ಹುಟ್ಟಿ ದೇಶದಲ್ಲಿನ ಪ್ರಜೆಗಳನ್ನ ತನ್ನ ಸ್ವಾಧೀನ ಮಾಡಿಕೊಂಡು ರಾಜಕೀಯ ಶ್ರಮ ಹೊಂದಿದ ನಂತರ ಮಹಾತ್ಮನಾಗಿ ಬಿಡ್ತಾನೆ. ಕಾಲಜ್ಞಾನದಲ್ಲಿನ ಭಗವಂತನ ನುಡಿಗಳನ್ನ ಇಲ್ಲಿನವರೆಗೂ ಭೂಮಿಯಲ್ಲಿ ನಡೆದ ಘಟನೆಗಳೊಂದಿಗೆ ತಾಳೆ ಹಾಕಿದಾಗ ಭಗವಂತ ಕೊಟ್ಟ ಮುನ್ನೆಚ್ಚರಿಕೆಯನ್ನ ಕಡೆಗಣಿಸದೆ ಮಾನವನು ಅನುಭವಿಸ್ತಾ ಇರುವುದು ಸಂಕಟಗಳ ಪರಿಚಯವಾಗುತ್ತೆ. ಇಂತಹ ಸಂಕಟಗಳಿಂದ ಪಾರಾಗುವುದರ ಜೊತೆಗೆ ಪ್ರತಿಯೊಂದು ಜೀವಿಯೂ ಉದ್ಧಾರವಾಗಲು ಭಗವಂತನು ಪರಮಾರ್ಥಿಕ ಜ್ಞಾನವನ್ನ ಅತ್ಯಂತ ಸರಳವಾಗಿ ರೂಪಿಸಿ ಅವುಗಳನ್ನ ಭಕ್ತಿ ಮಾರ್ಗದ ಬೆಳಕಿನಲ್ಲಿ ಪಾಲಿಸಿ ಜೀವನ ಸಾಫಲ್ಯವನ್ನ ಕಂಡುಕೊಳ್ಳುವ ರೀತಿಯನ್ನು ಕೂಡ ಸರಳವಾಗಿ ವಿವರಿಸುವ ಪರಿ ಕಾಲಜ್ಞಾನದಲ್ಲಿ ಇದೆ. ಇನ್ನು ಭವಿಷ್ಯವಾಣಿಯಲ್ಲಿ ನಡೆಯಬಹುದಾದ 14,000 ಘಟನೆಗಳನ್ನ ಕುರಿತಾಗಿ ಇದೇ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಭಗವತ್ ಸ್ವರೂಪನಾದ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ನುಡಿದಿರುವಂತೆಯೇ ಈಗಾಗಲೇ ಅನೇಕ ವಾಸ್ತವಗಳು ನಡೆದು ಹೋಗಿದೆ. ಕೆಲವು ಘಟನೆಗಳು ನಡೀತಾಗಿವೆ. ಇನ್ನು ಕೆಲ ಘಟನೆಗಳು ನಡೆಯಬೇಕಾಗಿದೆ. ಕಾಲಜ್ಞಾನದಲ್ಲಿ ನುಡಿದಿರುವಂತೆಯೇ ಘಟನೆಗಳು ಎಲ್ಲಿ ಯಾವಾಗ ಸಂಭವಿಸುತ್ತವೆ ಎಂಬುದು ಪರಬ್ರಹ್ಮನ ಇಚ್ಛಾನುಸಾರ ಅವನ ಸಂಕಲ್ಪದಂತೆಯೇ ನಡೆಯುತ್ತೆ. ಇದಿಷ್ಟೇ ಅಲ್ಲದೆ ಕರ್ನಾಟಕದಲ್ಲೂ ಕೂಡ ಒಂದು ಘಟನೆ ನಡೆಯಲಿದೆಯಂತೆ. ಆ ಘಟನೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ. ಕಲಿಯುಗದಲ್ಲಿ ಪಾಪ ಹೆಚ್ಚಾಗ್ತಾ ಇದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ವೀರಬ್ರಹ್ಮೇಂದ್ರ ಕಾಲಜ್ಞಾನ ಭವಿಷ್ಯವಾಣಿ ಭಾಗ 2ರಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.